ಮೊಬೈಲ್ ಅನ್ನು ಕೊಟ್ಟಿದ್ದಾರೆ. ಈ ಮೊಬೈಲ್ ಅವರೇ ಕೊಡಿಸಿರೋದು. ಓಕೆ, ಹೊಸ ಮೊಬೈಲ್ ಇದು? ಹೊಸ ಮೊಬೈಲ್ ನೋಡಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಿನದಿಂದ ದಿನಕ್ಕೆ ಈ ಧರ್ಮಸ್ಥಳ ಕೇಸ್ ಅನ್ನೋದು ಅತ್ಯಂತ ಕ್ಲಿಷ್ಟವಾಗ್ತಾ ಹೋಗ್ತಾ ಇದೆ, ಅತ್ಯಂತ ದೊಡ್ಡ ಗೊಂದಲವಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಮತ್ತೊಂದು ಉದಾಹರಣೆ ಅದೇನೆಂದರೆ, ಸುಜಾತ ಭಟ್ ಅವರು ಇವತ್ತು ಕೊಟ್ಟಂತ ಒಂದು ದೊಡ್ಡದಾದಂಥ ಸ್ಟೇಟ್ಮೆಂಟ್ ಕೊಡುವಾಗ ಅವರು ಸುಖ ಸುಮ್ಮನೆ ಹೇಳಿಲ್ಲ, ಆದರೆ ಸಾಕ್ಷ್ಯ ಸಮೇತವಾಗಿ ಅವರು ಒಂದು ದೊಡ್ಡದಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ದೊಡ್ಡದಂಥ ಸಾಕ್ಷ್ಯ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಸುಜಾತ ಭಟ್ ಅವರು ಕೊಟ್ಟಂತಹ ಸಾಕ್ಷ್ಯ ಏನು, ಆ ಹೇಳಿಕೆಯನ್ನು, ಜೊತೆಗೆ ಪೊಲೀಸರು ಇಂಥ ಪ್ರಕರಣದಲ್ಲಿ ಹೀಗೆಲ್ಲ ಮಾಡ್ಬೋದಾ, ಇಂಥ ಒಂದು ವಸ್ತುವನ್ನು ಗಿಫ್ಟ್ ಆಗಿ ಕೊಡ್ಬೋದಾ, ಜೊತೆಗೆ ಇದರ ವಿಚಾರವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳುವಂಥ ಕ್ಲಾರಿಫಿಕೇಶನ್ ಏನು, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಧರ್ಮಸ್ಥಳ ಕೇಸ್ ಅನ್ನು ಕೂಡ ನಾನು ಈಗಾಗಲೇ ಹೇಳಿದಾಗೆ ಇಬ್ಬರು ಪ್ರಮುಖ ವ್ಯಕ್ತಿಗಳು ಬರ್ತಾರೆ. ಒಂದು ಸಾಕ್ಷಿದಾರ ಚಿನ್ನಯ್ಯ ಅಂದರೆ ಭೀಮಾ, ಮತ್ತೊಬ್ಬಳು ದೂರುದಾರೆ ಸುಜಾತ ಭಟ್ ಅವರು. ಮೊದಲ ಹಂತವಾಗಿ ಬಂದಂಥ ಸಾಕ್ಷಿದಾರ ಇದೀಗ ಆರೋಪಿಯಾಗಿ ಜೈಲಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತೊಬ್ಬಳು ಇಲ್ಲ, ನಾನು ಹೇಳಿದ್ದೆಲ್ಲವೂ ಸುಳ್ಳು ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಸುಮ್ಮನೆ ಮನೇಲಿ ಕೂತು ಆರಾಮಾಗಿ ಒಂದೊಂದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ. ಅದರ ಮುಂದುವರೆದ ಭಾಗವಾಗಿ ನ್ಯೂಸ್ ಹಂಟ್ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ನಿನ್ನೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಎಳೆಯಾಗಿ SITಯ ಒಂದು ತನಿಖೆಯನ್ನು ಬಿಚ್ಚಿಟ್ಟಿದ್ದಾಳೆ. ಜೊತೆಗೆ SIT ಅಧಿಕಾರಿಗಳೇ ನನಗೊಂದು ಮೊಬೈಲ್ ಫೋನನ್ನು ಗಿಫ್ಟ್ ಆಗಿ ಕೊಟ್ಟರು ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟ ನಂತರ ಇದೀಗ SIT ಅಧಿಕಾರಿಗಳು ಗಿಫ್ಟ್ ಕೊಡ್ಬೋದಾ ಎನ್ನುವಂಥ ಗೊಂದಲ ಇದೀಗ ಜನರಲ್ಲಿ ಮೂಡ್ತಾ ಇದೆ. ಅಷ್ಟಕ್ಕೂ ಸುಜಾತ ಭಟ್ ಅವರು ಕೊಟ್ಟಂಥ ಅನೇಕ ಹೇಳಿಕೆಗಳ ನಡುವೆ ಇದೀಗ ಆ ಸಂದರ್ಶನದಲ್ಲಿ ಅಂದರೆ ನ್ಯೂಸ್ ಹಂಟ್ ಎನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಆ ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಅವ್ರು ಹೇಳ್ತಾರೆ, ಸುಜಾತ ಭಟ್ ಹೇಳ್ತಾರೆ, SIT ಅಧಿಕಾರಿಗಳು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ನನಗೆ ಟೈಮ್ ಟು ಟೈಮ್ ಫುಡ್ ಕೊಟ್ಟರು, ಅದು ಓಕೆ, ನನಗೆ ಚಾಕ್ಲೇಟ್ ಕೊಟ್ಟರು, ಅದು ಓಕೆ, ಜೊತೆಗೆ ನನ್ನ ಮೊಬೈಲನ್ನು ಅವರು ತೆಗೆದುಕೊಂಡಂಥ ಸಲುವಾಗಿ, ಸೀಜ್ ಮಾಡಿದ ಸಲುವಾಗಿ ನನಗೆ ಹೊಸ ಮೊಬೈಲನ್ನು ಅವರೇ ಕೊಟ್ಟರು ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಹೊಸ ಮೊಬೈಲನ್ನು ತೋರಿಸ್ತಾರೆ. ಇದು ಈಗ ಅತ್ಯಂತ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಜೊತೆಗೆ SIT ಅಧಿಕಾರಿಗಳಾದಂಥ ಮಂಜುನಾಥ್ ಗೌಡ ಆಗಿರ್ಬೋದು, ಗುಣಪಾಲ ಆಗಿರ್ಬೋದು, ಎಲ್ಲರೂ ಕೂಡ ಅತ್ಯಂತ ಚೆನ್ನಾಗಿ ತನಿಖೆ ಮಾಡ್ತಿದ್ರು ಮತ್ತು ಯಾರಿಗೂ ಕೂಡ ಹರಸ್ ಮಾಡ್ತಾ ಇಲ್ಲ. ಈ ಹಿಂದೆ ಒಂದು ಆರೋಪ ಕೇಳಿ ಬಂದಿತ್ತು, ಮಂಜುನಾಥ್ ಗೌಡ ಅವರು ಚಿನ್ನಯ್ಯನಿಗೆ ಬೆದರಿಸಿ ಹೀಗೆ ಹೇಳಬೇಕು ಎನ್ನುವಂಥ ಆರೋಪ ಕೂಡ ಅವ್ರ ಮೇಲೆ ಕೇಳಿ ಬಂದಿತ್ತು. ಅದಾದ ನಂತರ ಒಂದು ದಿನ ಅವರು ಸಮಾಧಿಯಾಗುವಂಥ ಕೆಲಸದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಎಲ್ಲವೂ ಕೂಡ ಒಂದಕ್ಕೆ ಒಂದು ಪೂರಕ ಎಂಬುವಂತೆ ಮಾತುಗಳು ಸಮಾಜದಲ್ಲಿ ಹರಿದಾಡ್ತಿದ್ವು. ಆದರೆ ಸುಜಾತ ಭಟ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಈಗ ಅತ್ಯಂತ ದೊಡ್ಡ ಗೊಂದಲವಾಗಿ ಮಾರ್ಪಾಡ್ತಾ ಇದೆ. ಒಂದು ವೇಳೆ ಯಾರ ಒಂದು ಮೊಬೈಲನ್ನು ಸೀಜ್ ಮಾಡಿಕೊಂಡ್ರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ತನಿಖೆ ಹಂತವಾಗಿ ಅವರಿಗೆ ಮತ್ತೊಂದು ಮೊಬೈಲ್ ಕೊಡುವಂಥ ಚಾನ್ಸಸ್ ಪೊಲೀಸ್ ಅಧಿಕಾರಿಗಳ ಮ್ಯಾನ್ಯುವಲ್ ಬುಕ್ನಲ್ಲಿ ಇದೆಯಾ, ಆ ರೂಲ್ಸ್ ಇದೆಯಾ, ಎಲ್ಲವೂ ಕೂಡ ಗೊಂದಲದ ಗೂಡಾಗಿ ಕಾಣ್ತಾ ಇತ್ತು. ಈ ಹಿಂದೆ ಕೂಡ ಕೆಲವು ತಿಂಗಳ ಹಿಂದೆ ಅಂದರೆ ಕೆಲವು ದಿನಗಳ ಹಿಂದೆ ಸುಜಾತ ಭಟ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ನಾನು ಬೆಳ್ತಂಗಡಿ SIT ಠಾಣೆಗೆ ಹೋದಾಗ ತನಿಖೆ ಮುಗಿಸಿ ಬರುವಾಗ SIT ಅಧಿಕಾರಿಗಳು ನನಗೆ ಬಸ್ ಟಿಕೆಟನ್ನು ಬೆಂಗಳೂರು ತನಕ ಬಸ್ ಟಿಕೆಟ್ ಬುಕ್ ಮಾಡಿಕೊಟ್ಟಿದ್ದು ಕೂಡ SIT ಅಧಿಕಾರಿಗಳೇ. ಹಾಗಾಗಿ ಅವರು ಯಾವುದೇ ಥರದ ನನಗೆ ತ್ರಾಸು ಕೊಟ್ಟಿಲ್ಲ ಅಥವಾ ನನಗೆ ಯಾವುದೋ ಒಂದು ಹರಾಸ್ಮೆಂಟ್ ಮಾಡಿಲ್ಲ. ಅಲ್ಲಿನ ಅಧಿಕಾರಿಗಳು ಒಳ್ಳೆಯವರು, ತನಿಖೆ ಆಗಲಿ, ಎಲ್ಲವೂ ಸತ್ಯ ಹೊರಬರುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಹೇಳಿದಂಥ ಸ್ಪಷ್ಟ ವಾಕ್ಯ ಅದೇನೆಂದರೆ, ನನ್ನ ಮೊಬೈಲನ್ನು ತೆಗೆದುಕೊಂಡ ಸಲುವಾಗಿ ಅಲ್ಲಿನ ಆ ಮೊಬೈಲ್ ಬರುವ ತನಕ ನನಗೊಂದು ಹೊಸ ಮೊಬೈಲನ್ನು ಕೊಟ್ಟರು ಎನ್ನುವಂಥ ಮಾತನ್ನು ಸಾಕ್ಷಿ ಸಮೇತ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ನನ್ನ ಈ ಹಿಂದಿನ ಒಪ್ಪೋ ಮೊಬೈಲ್ ನಾನು ಕಷ್ಟಪಟ್ಟು ಸಾಲ ಮಾಡಿ ನಾನು ಮೊಬೈಲ್ ತೆಗೆದುಕೊಂಡಿದ್ದೆ, ನನಗೊಂಥರ ಎಮೋಷನ್ ಇತ್ತು, ಆದರೆ ಸದ್ಯ ನನಗೆ ಕಮ್ಯುನಿಕೇಷನ್ ಏನೂ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಅವರೇ ಸ್ವತಃ ಹೋಗಿ ನನಗೆ ಒಂದು ಮೊಬೈಲನ್ನು ಕೊಡಿಸಿದ್ದಾರೆ ಎನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ನಂತರ ಕೆಲವು ಗೊಂದಲದ ಕ್ವಶನ್ ಏನಂದರೆ, ಸುಜಾತ ಭಟ್ ಅವರಿಗೆ ಯಾಕೆ ಮೊಬೈಲ್ ಕೊಟ್ಟರು, ಯಾರಾದರೂ ತಪ್ಪು ಮಾಡಿದರೆ, ಯಾರಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಮೊಬೈಲನ್ನು ಸೀಜ್ ಮಾಡಿದರೆ ಎಲ್ಲರಿಗೂ ಹಾಗೆ ಮೊಬೈಲನ್ನು ಗಿಫ್ಟ್ ಕೊಡ್ತಾರಾ ಅಥವಾ ಮೊಬೈಲನ್ನು ಕೊಡ್ತಾರಾ, ಸ್ಟ್ಯಾಂಡ್ ಬೈ ಮೊಬೈಲನ್ನು ಕೊಡ್ತಾರೆ ಅನ್ನುವಂಥ ಗೊಂದಲ ಇತ್ತು. ಅಥವಾ SIT ಅಧಿಕಾರಿಗಳು ಯಾಕೆ ಹಾಗೆ ಮಾಡಿದ್ರು, ಈಗಾಗಲೇ SIT ಅಥವಾ ಧರ್ಮಸ್ಥಳ ಕೇಸ್ ಒಂದು ಕೂಡ ಅದು ಗೊಂದಲದ ಗೂಡಾಗ್ತಾ ಇದೆ. ಎಲ್ಲೋ ಒಬ್ಬೊಬ್ಬರು ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಯಾವ ಸತ್ಯ ಯಾವ ಸುಳ್ಳು, ಅಥವಾ ಸುಜಾತ ಭಟ್ ಅವರು ಈ ಹಿಂದೆ ಹೇಳಿ ಸತ್ಯನಾ, ನಿನ್ನೆ ಹೇಳಿ ಸತ್ಯನಾ, ಮೊನ್ನೆ ಹೇಳಿ ಸತ್ಯನಾ, ಅಥವಾ ತಿಂಗಳುಗಳ ಹಿಂದೆ ಹೇಳಿದಂಥ ಸತ್ಯನ, ಎಲ್ಲವೂ ಕೂಡ ಯಾವುದು ಕೂಡ ಅರ್ಥ ಇಲ್ಲ ಎನ್ನುವಂಥ ಮಾತು ಕೂಡ ಸುಜಾತ ಭಟ್ ಅವರ ಮೇಲೆ ಆರೋಪ ಇತ್ತು. ಆದರೆ ಈಗ ಕೊಟ್ಟಂಥ ಸಾಕ್ಷ್ಯ ಸಮೇತ ಕೊಟ್ಟಂಥ ಒಂದು ಆ ವಿಡಿಯೋದಲ್ಲಿ ಹೇಳಿದಂಥ ಒಂದು ಮಾತಿದೆ, ಅದು ಈಗ ದೊಡ್ಡ ಸುದ್ದಿ ಆಗ್ತಿದೆ. ಜೊತೆಗೆ ಒಂದು ವೇಳೆ SIT ಅಧಿಕಾರಿಗಳು ಸುಜಾತ ಭಟ್ ಅವರಿಗೆ ಮೊಬೈಲ್ ಕೊಡಿಸಿಲ್ಲ ಅಂದರೆ
ಈ ಸುಳ್ಳು ಹೇಳಿಕೆಯನ್ನ ಕಂಡಂತ SIT ಅಧಿಕಾರಿಗಳು ಮತ್ತೆ ಸುಜಾತ ಭಟ್ ಅವರಿಗೆ ಸಮನ್ಸ್ ಕೊಟ್ಟು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಸಾಧ್ಯತೆ, ಕೇಳುವಂತ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೂಡ ಕೊಡಬೇಕಾಗತ್ತೆ. ಆದರೆ ನಾವು ಈ ಪ್ರಕರಣವನ್ನು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಇಂಥ ಒಂದು ಆಪ್ಷನ್ ಇದೆಯಾ, SIT ಅಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಮೊಬೈಲನ್ನು ತೆಗೆದುಕೊಂಡಾಗ, ತನಿಖಾ ಹಂತವಾಗಿ ತೆಗೆದುಕೊಂಡಾಗ ಮತ್ತೆ ಅವರಿಗೆ ಮತ್ತೊಂದು ಮೊಬೈಲ್ ಕೊಡುವಂತ ಒಂದು ಆಪ್ಷನ್ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳಿದಿಷ್ಟೇ, ಮಾನವೀಯತೆಯ ಆಧಾರದ ಮೇಲೆ ಮೊಬೈಲನ್ನು ಕೊಡುವಂತ ಒಂದು ಹಕ್ಕಿದೆ, ಮಾನವೀಯತೆಯ ಆಧಾರದ ಮೇಲೆ ಕೊಡಬಹುದು. ಯಾಕಂದ್ರೆ ಕಮ್ಯುನಿಕೇಶನ್ ಇರಲ್ಲ, ಮತ್ತೆ ಅವರಿಗೆ ತನಿಖೆಗೆ ಕರೆಸ್ಕೊಳ್ಬೇಕಾಗುತ್ತೆ. ಒಂದು ಮೊಬೈಲ್ ನಾವು ಇಟ್ಕೊಂಡ ನಂತರ ಮತ್ತೊಂದು ಮೊಬೈಲ್ ಕೊಡಲೇಬೇಕಾಗತ್ತೆ. ಜೊತೆಗೆ SIT ತಂಡ ಅಂತ ರಚನೆ ಮಾಡಿದಾಗ ಸರ್ಕಾರವು ಇಂತಿಷ್ಟು ಫಂಡ್ ಕೊಡುತ್ತೆ, ಊಟಕ್ಕೆ, ವ್ಯವಸ್ಥೆಗೆ ಅಥವಾ ಬೇರೆ ಸಂಶೋಧನೆಗೆ ಅಥವಾ ಸಮಾಧಿಗೆ ಒಂದು ಕೆಲಸಕ್ಕೆ ಎಲ್ಲದಕ್ಕೂ ಕೂಡ ಫಂಡ್ ಕೊಟ್ಟಿರುತ್ತೆ. ಆ ಫಂಡ್ ಅನ್ನ ಉಪಯೋಗಿಸಿಕೊಂಡು SIT ಅಧಿಕಾರಿಗಳು ಮಾನವೀಯತೆಯ ಆಧಾರದ ಮೇಲೆ ಸುಜಾತ ಭಟ್ ಅವರಿಗೆ ಒಂದು 10,000 ಅರೌಂಡ್ ಅಲ್ಲಿ ಒಂದು ಮೊಬೈಲ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಮತ್ತು ಅದು ಕೊಡಬಹುದು ಎನ್ನುವಂತ ಒಂದು ಮಾತನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಮಾತಾಡುವಾಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಸ್ಪಷ್ಟನೆ ಯಾವ ರೀತಿ ಮುಂದುವರಿಯುತ್ತೆ ಅಥವಾ ಈ ಗೊಂದಲ, ಈ ಹೇಳಿಕೆ ಮುಂದೆ ಯಾವೆಲ್ಲ ಒಂದು ಕುತೂಹಲಕ್ಕೆ ಕಾರಣವಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದೊಂದು ಸತ್ಯ ಸುಜಾತ ಭಟ್ ಅವರು ಈ ಇಡೀ ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ಟರ್ನ್ ಕೊಡ್ತಾ, ದಿನಕ್ಕೊಂದು ಟ್ವಿಸ್ಟ್ ಕೊಡುವಂತ ಅಥವಾ ಬೇರೆದೇ ಆದಂತಹ ತಿರುವನ್ನ ಹಾಕಿಕೊಳ್ಳುವಂತ, ಮುನ್ನಡೆ ಬರುವಂತ ಒಂದು ಪ್ರಕರಣಕ್ಕೆ ಸುಜಾತ ಭಟ್ ಅವರು ಎತ್ತಿದ ಕೈ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗೆ ನಡೆಸ್ಕೊಂಡ್ರು SIT ಅವರು ನಿಮ್ಮನ್ನ? ತುಂಬ ಚೆನ್ನಾಗೇ ನಡ್ಸ್ಕೊಂಡಿದ್ದಾರೆ. ಅವರಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ಅವರು ನನಗೆ ಯಾವುದೇ ರೀತಿಯಿಂದನೂ ತೊಂದರೆ ಕೊಡಲಿಲ್ಲ. ಹೊತ್ತಿಗೆ ಊಟ, ಕಾಫಿ, ತಿಂಡಿ ಏನು ಬೇಕು, ನನಗೆ ಲೋ ಶುಗರ್ ಆದ್ರೂ ನನಗೆ ಒಂದು ಒಳ್ಳೆಯ ರೀತಿಯಿಂದ ಇದು ಮಾಡಿದ್ದಾರೆ. ಚಾಕ್ಲೇಟ್ ಎಲ್ಲ ತಂದು ಕೊಡೋದು, ಆಮೇಲೆ ಕಳಿಸುವಂಥ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಅವರು ಅಲ್ಲಿಂದ ಬರಬೇಕಾಗಿದ್ರೆ ಒಂದು ಮೊಬೈಲನ್ನು ಕೊಟ್ಟಿದ್ದಾರೆ. ಈ ಮೊಬೈಲ್ ಅವರೇ ಕೊಡಿಸಿರೋದು? ಅವರೇ ಕೊಡಿಸಿರೋದು. ಓಕೆ, ಹೊಸ ಮೊಬೈಲ್ ಇದು? ಹೊಸ ಮೊಬೈಲು ನೋಡಿ.